ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಾಳೆ ಮಂಡ್ಯ ನೈಟ್ರೋ ಬಗ್ಗೆ ಮಾತಾಡೋದಾದ್ರೆ, ನಾಳೆ ಮಂಡ್ಯ ನೈಟ್ರೋ ಟೈಮಿಂಗ್ಸ್ ತುಂಬಾನೇ ಡಿಫ್ರೆಂಟ್ ಆಗ್ತಾ ಇದೆ. ಯಾಕಪ್ಪ ಅಂದ್ರೆ ಈಗ ಸದ್ಯಕ್ಕೆ ಡಬ್ಲ್ಯೂ ಅವರು ಶೋಗಳನ್ನ UK ಯಲ್ಲಿ ನಡೆಸ್ತಾ ಇದ್ದಾರೆ. ಅದರಿಂದ UKಗೂ ಇಂಡಿಯಾಗೂ ಕೂಡ ಟೈಮಿಂಗ್ಸ್ ತುಂಬಾನೇ ಡಿಫ್ರೆಂಟ್ ಇದೆ. ಅಂಡ್ ನಾಳೆ ಮಂಡ್ಯ ನೈಟ್ರೋ ಯೂಶುವಲ್ ಆಗಿ ನಮಗೆ ಬೆಳಿಗ್ಗೆ 5:30 ನೋಡ್ತಾ ಇದ್ವಲ್ಲ, ಆ ಒಂದು ಟೈಮಿಗೆ ನೋಡೋದಕ್ಕೆ ಸಿಗೋದಿಲ್ಲ. ಇನ್ ಬರುವಂತಹ ಮಂಡ್ಯ ನೈಟ್ರೋ, ಅದಾದ್ಮೇಲೆ ಬರುವಂತಹ ಸ್ಮ್ಯಾಕ್ ಡೌನ್, ಅದಾದ್ಮೇಲೆ ಬರುವಂತಹ ಕ್ಲಾಶ್ ಇನ್ ಪ್ಯಾರಿಸ್ ನ ಟೈಮು ಕೂಡ ಚೇಂಜ್ ಆಗಿ ಮಧ್ಯರಾತ್ರಿ ನಮಗೆ ಈ ಶೋಗಳು ನೋಡೋದಕ್ಕೆ ಸಿಗುತ್ತೆ. ನಾಳೆ ಮಂಡ್ಯ ನೈಟ್ರೋ ನಾನ್ ತಿಳ್ಕೊಂಡಿರೋ ಪ್ರಕಾರ ಮಧ್ಯರಾತ್ರಿ 12:30 ಟೆಲಿಕಾಸ್ಟ್ ಆಗ್ತಾ ಇದೆ. ಸ್ಮ್ಯಾಕ್ ಡೌನ್ ಮಧ್ಯರಾತ್ರಿ 11:00 ಟೆಲಿಕಾಸ್ಟ್ ಆಯ್ತು. ಬಟ್ ಮಂಡ್ಯ ನೈಟ್ರೋ ಮಧ್ಯರಾತ್ರಿ 12:30 ಟೆಲಿಕಾಸ್ಟ್ ಆಗುತ್ತೆ ಅಂತ ಗೂಗಲ್ ಹೇಳ್ತಾ ಇದೆ. ಯಾವುದಕ್ಕೂ ಕೂಡ ಒಂದು ಬಾರಿ ನೀವು 11:00 ಕೂಡ ಚೆಕ್ ಮಾಡಿ. ಬಟ್ 12:30 ಒಂದ್ ರೀತಿ ಜಾಸ್ತಿ ಚಾನ್ಸ್ ಇದೆ ನಾಳೆ ಮಂಡ್ಯ ನೈಟ್ರೋ ಟೆಲಿಕಾಸ್ಟ್ ಆಗೋದು. ಸೊ ನಾಳೆ ಮಂಡ್ಯ ನೈಟ್ರೋನ ನೀವು ನೋಡಬೇಕು ಅಂದ್ರೆ ಮಧ್ಯರಾತ್ರಿ 12:30 ಎದ್ದು ನಾನು ಒಂದು ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ. ಅದನ್ನ ಓಪನ್ ಮಾಡಿದ್ರೆ ಮಂಡ್ಯ ನೈಟ್ರೋ ಲೈವ್ ಆಗಿ ಬರ್ತಾ ಇರುತ್ತೆ. ಅಂಡ್ ನಾಳೆ ಮಂಡ್ಯ ನೈಟ್ರೋ ಮೋಸ್ಟ್ ಇಂಪಾರ್ಟೆಂಟ್ ಮಂಡ್ಯ ನೈಟ್ರೋ, ಯಾಕಂದ್ರೆ ಗೋ ಹೋಮ್ ಎಡಿಷನ್ ಫಾರ್ ಕ್ಲಾಶ್ ಇನ್ ಪ್ಯಾರಿಸ್ ಅಂತಾನೆ ಹೇಳ್ಬಹುದು. ಅಂಡ್ ಅದೇ ರೀತಿ ವಿಚಾರಗಳನ್ನ ಡಬ್ಲ್ಯೂ ಅವರು ನಾಳೆ ಮಂಡ್ಯ ನೈಟ್ರೋಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ನಾಳೆ ಮಂಡ್ಯ ನೈಟ್ರೋ ಓಪನಿಂಗ್ ಅಲ್ಲಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಫೈನಲಿ ಮಂಡ್ಯ ನೈಟ್ರೋನ ರೋಮನ್ ರೈನ್ಸ್ ಅವರು ಓಜಿ ರೀತಿ ಓಪನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅವರ ಒಂದು ಪ್ರೋಮೋ ಸೆಗ್ಮೆಂಟ್ ನ ನಾವೆಲ್ಲರೂ ಕೂಡ ನಾಳೆ ಮಂಡ್ಯ ನೈಟ್ರೋ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಕ್ರೌಡ್ ರೋಮನ್ ರೈನ್ಸ್ ಅವರ ರಿಟರ್ನ್ ಗೆ ಯಾವ ರೀತಿ ರಿಯಾಕ್ಷನ್ ಕೊಡುತ್ತೆ ಅಂತ ನೋಡೋದಕ್ಕೆ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ. ಅಂಡ್ ಈ ಒಂದು ಸೆಗ್ಮೆಂಟ್ ಆಗ್ಬೇಕಾದ್ರೆ ಪ್ರಾಬಬ್ಲಿ ನಮಗೆ ಬ್ರಾನ್ಸನ್ ರೀಡ್ ಅವರ ಇನ್ವಾಲ್ವ್ಮೆಂಟ್ ಕೂಡ ನೋಡೋದಕ್ಕೆ ಸಿಗಬಹುದು. ಯಾರಿಗ ಗೊತ್ತು, ಚಿಕ್ಕ ಫೈಟ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗಬಹುದು. ಬರೀ ಅಷ್ಟೇ ಅಲ್ಲ, ನಮಗೆ ವಿಷನ್ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತಂತೆ. ಅಂದ್ರೆ ಸೆತ್ ರೋಲೆನ್ಸ್, ಪಾಲಿಮೆನ್, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಒಂದು ಸೆಗ್ಮೆಂಟ್ ಕೂಡ ನಾಳೆ ಮಂಡ್ಯ ನೈಟ್ರೋ ಅಲ್ಲಿ ಇರುತ್ತೆ. ನಮ್ಮ ನಿಕ್ಕಿ ಬೆಲ್ಲಾ ಅವರ ರಿಟರ್ನ್ ಕೂಡ ನಾಳೆ ಮಂಡ್ಯ ನೈಟ್ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಿಕ್ಕಿ ಬೆಲ್ಲಾ ಅವರು ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಬೆಕ್ಕಿ ಲಿಂಚ್ ಅವ್ರನ್ನ ಕಾಲ್ ಔಟ್ ಮಾಡ್ತಾ ಇದ್ದಾರೆ ನಾಳೆ ಮಂಡ್ಯ ನೈಟ್ರೋ ಅಲ್ಲಿ. ಪ್ರಾಬಬ್ಲಿ ಇವರ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಕ್ಲಾಶ್ ಇನ್ ಪ್ಯಾರಿಸ್ ಗೆ ನಾಳೆ ಮಂಡ್ಯ ನೈಟ್ರೋ ಅಲ್ಲಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಬಹುದು. ಇಷ್ಟೇ ಅಲ್ಲ ಗೈಸ್, ರಿಯಾ ರಿಪ್ಲಿ ಹಾಗೆ ರಾಕ್ಸಿನಿ ಪ್ರೀಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನಾಳೆ ಮಂಡ್ಯ ನೈಟ್ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಪೆಂಟಾ ಹಾಗೆ ಕಾಫಿ ಕಿಂಗ್ಸ್ಟನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಡ್ರ್ಯಾಗನ್ ಲೀ ಹಾಗೆ JD ಮೆಕ್ಡೊನಗ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನಾಳೆ ಮಂಡ್ಯ ನೈಟ್ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಬ್ರಾನ್ ಬ್ರೇಕರ್ ವರ್ಸಸ್ LA ನೈಟ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಾಳೆ ಮಂಡ್ಯ ನೈಟ್ರೋ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇಷ್ಟೇ ಅಲ್ಲ, ನಮ್ಮ CM ಪಂಕ್, ಜೇ ಉಸೋ ಎಲ್ಲರೂ ಕೂಡ ನಾಳೆ ಮಂಡ್ಯ ನೈಟ್ರೋ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ರೋಮನ್ ರೈನ್ಸ್ ಅವರು ವಿಷನ್ ನ ಬ್ರಾನ್ಸನ್ ರೀಡ್ ಅವರ ಜೊತೆ ಸ್ಟೋರಿನ ಕಂಟಿನ್ಯೂ ಮಾಡಿದ್ರೆ, ಈ ಕಡೆ CM ಪಂಕ್, ಜೇ ಉಸೋ ಹಾಗೆ LA ನೈಟ್ ಅವರು ಸೆತ್ ರೋಲೆನ್ಸ್ ಅವರ ಜೊತೆ ತನ್ನ ಸ್ಟೋರಿನ ಕಂಟಿನ್ಯೂ ಮಾಡ್ತಾರೆ. ಪ್ಲಸ್ ಇದರ ಮಧ್ಯೆ UK ಯ ಕ್ರೌಡ್ ಎಷ್ಟು ಎನರ್ಜೆಟಿಕ್ ಕ್ರೌಡ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸ್ಮ್ಯಾಕ್ ಡೌನ್ ನ ನೋಡಿದ್ರೆ ನಿಜವಾಗ್ಲೂ ಆ ಒಂದು ಫೀಲ್ ಮಾಡೋದಕ್ಕೆ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ. ಅಂಡ್ ನಾಳೆ ಮಂಡ್ಯ ನೈಟ್ರೋನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಧ್ಯರಾತ್ರಿ 12:30 ನಮಗೆ ಮಂಡ್ಯ ನೈಟ್ರೋ ನೋಡೋದಕ್ಕೆ ಸಿಗ್ತಾ ಇದೆ. ಅಂದ್ರೆ ಇವತ್ತಿನ ಮಧ್ಯರಾತ್ರಿ 12:30 ನೀವು ನಾನು ಕೊಟ್ಟಿರ್ತಕ್ಕಂತಹ ಲಿಂಕ್ ನ ಓಪನ್ ಮಾಡಿದ್ರೆ ಅಥವಾ ನೆಟ್ಫ್ಲಿಕ್ಸ್ ನ ಓಪನ್ ಮಾಡಿದ್ರೆ ಮಂಡ್ಯ ನೈಟ್ರೋ ಲೈವ್ ಆಗಿ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಅಕಸ್ಮಾತ್ ಮಿಸ್ ಮಾಡ್ಕೊಂಡ್ರು ಕೂಡ ಯೋಚನೆ ಮಾಡಬೇಡಿ, ನಾನು ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.